ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನಿವತ್ತು ಎರಡು ಪ್ರಮುಖ ವಿಚಾರಗಳನ್ನು ಮಾತನಾಡ್ತೀನಿ. ಒಂದು, ಇಲ್ಲಿ ಈ ವಿಡಿಯೋದಲ್ಲಿ ಒಂದು ತಂದೆಯ ಪ್ರೀತಿ ಗೊತ್ತಾಗುತ್ತೆ. ಅದರ ಜೊತೆಗೆ ಕಲಿಕೆ ಅಥವಾ ಕಲಿಯುವಿಕೆ ಅನ್ನುವಂಥದ್ದು ಎಲ್ಲಿ ಹೇಗೆ ಬೇಕಾದರೂ ಕಲಿಬಹುದು ಅನ್ನೋದಕ್ಕೆ ಒಂದು ಸ್ಫೂರ್ತಿಯಾಗಿರುವಂತಹ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಹೌದು, ತುಷಾರ್ ಜಿಜಾನಿ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿದ್ದಾರೆ, ಅವರು ಬೆಳಗ್ಗೆ ಒಂದು ಕ್ಯಾಬನ್ನು ಬುಕ್ ಮಾಡಿರ್ತಾರಂತಂದರೆ ಬೆಂಗಳೂರು ಭಾಗದವರೇ ಆಗಿರ್ತಾರೆ. ಸೊ ಬೆಂಗಳೂರಲ್ಲಿ ಒಂದು ಕಡೆಗೆ ಹೋಗಬೇಕು ಅಂತ ಹೇಳ್ಕೊಂಡು ಅರ್ಲಿ ಮಾರ್ನಿಂಗ್ ಅವರು 4:30 4:45 ಸುಮಾರಿಗೆ ಒಂದು ಕ್ಯಾಬನ್ನು ಬುಕ್ ಮಾಡ್ತಾರೆ. ಕೆಲಸಕ್ಕೆ ಹೋಗಬೇಕು ಅನ್ನೋಂಥ ನಿಮಿತ್ತ ಕ್ಯಾಬ್ ಡ್ರೈವರ್ ಬರ್ತಾನೆ. ಕ್ಯಾಬ್ ಡ್ರೈವರ್ ಬಂದ ತಕ್ಷಣ ಪಿಕಪ್ ಆಗುತ್ತೆ. ಪಿಕಪ್ ಆದ ತಕ್ಷಣ ಈಗ ಸೇಫ್ಟಿ ಅನ್ನುವಂಥದ್ದು ಬರೀ ಹುಡುಗಿರಿಗೆ ಮಾತ್ರ ಅಲ್ಲ, ಹುಡುಗರಿಗೂ ಕೂಡ ಭಯ ಆಗೇ ಆಗುತ್ತೆ. ಅಂದರೆ ತುಂಬ ಜನರ ಸಂಚಾರ ಇರೋದಿಲ್ಲ. ಆ ಟೈಮ್ನಲ್ಲೆಲ್ಲ ಹುಡುಗರು ಕೂಡ ಒಬ್ಬರೇ ಒಂದು ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ. ಅನುಮಾನಾಸ್ಪದವಾಗಿ ಏನೋ ಒಬ್ಬ ವ್ಯಕ್ತಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡೋದು ಕಂಡು ಬಂದಾಗ ಭಯ ಆಗುವಂಥದ್ದು ಸರ್ವೇ ಸಾಮಾನ್ಯ. ಹೀಗೆ ಬೆಳಗ್ಗೆ ಕ್ಯಾಬ್ ಬುಕ್ ಮಾಡ್ತಾರೆ. ಕ್ಯಾಬಲ್ಲಿ ಕೂತಂತಹ ಸಂದರ್ಭದಲ್ಲಿ ಡ್ರೈವರ್ ಏನು ಮಾಡ್ತಾ ಇರ್ತಾನೆ ಅಂತಂದರೆ ಒಬ್ಬೊಬ್ಬನೇ ಮಾತನಾಡ್ತಾ ಇರ್ತಾನಂತೆ. ಅಂದರೆ ತನ್ನಷ್ಟಕ್ಕೆ ತಾನು ಮಾತನಾಡೋದು, ಫೋನಲ್ಲಿ ಮಾತಾಡ್ತಿದ್ರು ಅಥವಾ ನನ್ನ ಹತ್ರ ಮಾತಾಡ್ತಿದ್ದಾರೋ ಅಥವಾ ಯಾರ ಹತ್ರ ಮಾತಾಡ್ತಿದ್ದಾರೋ, ನಿಜವಾಗ್ಲೂ ಈತನ ಹೀಗೆ ಇರೋದಾ ಅಥವಾ ಈತನೇನಾದರೂ ಸೈಕಿ ಇರಬಹುದಾ ಅಂತ ಹೇಳ್ಕೊಂಡು ತುಷಾರ್ ಜಿಜಾನಿಗೆ ಕನ್ಫ್ಯೂಸ್ ಆಗುತ್ತಂತೆ, ಭಯಭೀತರಾಗ್ತಾರೆ. ಸೊ ನೋಡೋಣ, ಸ್ವಲ್ಪ ಹೊತ್ತುವರೆಗೂ ಟ್ರಾವೆಲ್ ಮಾಡ್ತಾ ಮಾಡ್ತಾ ಯಾರ ಹತ್ರ ಇವನು ಮಾತಾಡ್ತಿರ್ಬೋದು ಅಂತ ನೋಡೋಣ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾರಂತೆ. ಅವನು ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇರ್ತಾನಂತೆ. ಕಂಪ್ಲೀಟಾಗಿ ಇಂಗ್ಲೀಷ್ ಅಲ್ಲ, ಅದು ಕೂಡ ಇನ್ನೇನು ಲರ್ನಿಂಗ್ ಪ್ರೊಸೀಜರ್ಸಲ್ಲಿರುವಂಥ ಇಂಗ್ಲೀಷ್ ಆಗಿರುತ್ತೆ. ಸೊ ಕಮ್ಯುನಿಕೇಷನ್ಸ್ ಕೇಳ್ತಾ ಇರ್ತಾರೆ. ಬಟ್ ಆ ಫೋನಿಂದ ಯಾರು ಮಾತಾಡ್ತಿದ್ದಾರೆ ಅನ್ನೋದು ಈತನಿಗೆ ಗೊತ್ತಾಗೋದಿಲ್ಲ, ತುಷಾರ್ ಜಿಜಾನಿಗೆ. ಅವರು ಲಿಂಕ್ಡ್ಇನ್ನಲ್ಲಿ ಈ ಒಂದು ಇನ್ಸಿಡೆಂಟ್ನ ಪೋಸ್ಟ್ ಮಾಡಿ ಈ ವಿಚಾರನ ಹಂಚ್ಕೊಂಡಿರೋದು. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಈಗ ತುಷಾರ್ ಜಿಜಾನಿ ಅಬ್ಸರ್ವ್ ಮಾಡ್ತಾರೆ ಏನಪ್ಪ ಅಂತಂದರೆ, ಈತ ಹೋಗೋ ಮಾರ್ಗದ ಬಗ್ಗೆ ಎಲ್ಲ ಮಾತನಾಡ್ತಾ ಇರ್ತಾನಂತೆ. ಈ ರೂಟಲ್ಲಿ ಹೋಗ್ತಾ ಇದ್ದೀನಿ, ಈ ಥರ ಮಾಡ್ತಾ ಇದ್ದೀನಿ, ಎಷ್ಟೊತ್ತಿಗೆ ಡೆಸ್ಟಿನೇಷನಲ್ಲಿ ರೀಚ್ ಆಗ್ತೀನಿ ಅನ್ನೋದೆಲ್ಲ ಆತ ಫೋನಲ್ಲಿ ಹೇಳ್ತಾ ಇರ್ತಾನಂತೆ. ಸೊ ತುಷಾರ್ಗೆ ಭಯ ಆಗುತ್ತೆ. ಯಾರಾದರೂ ನನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರಾ ಅಥವಾ ನನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರಾ ಅಥವಾ ಕಿಡ್ನಾಪ್ ಏನಾದರೂ ಮಾಡುವಂಥ ಪ್ಲ್ಯಾನ್ ಆಗ್ತಿದೆಯಾ ಅಥವಾ ದರೋಡೆ ಮಾಡಬೇಕು ಅಂತ ಹೇಳ್ಕೊಂಡು ಯಾರಿಗಾದರೂ ನಮ್ಮ ರೂಟ್ ಬಗ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದಾನ ಈತ ಅನ್ನುವಂಥದ್ದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ತುಷಾರ್ ಏನು ಮಾಡ್ತಾರೆ, ಡ್ರೈವರ್ ಹತ್ರ ಕೇಳ್ತಾರಂತೆ. ಕ್ಯಾಶುವಲಾಗಿ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಡ್ರೈವರು ಮಾತನಾಡೋಕ್ಕೆ ಶುರು ಮಾಡ್ತಾನೆ. ಸೊ ಕಮ್ಯುನಿಕೇಷನ್ ಶುರು ಆದಾಗ ಡ್ರೈವರ್ ಕೇಳ್ತಾರಂತೆ, ಸರ್ ಎಲ್ಲಿಗೆ ಹೋಗ್ಬೇಕು ನೀವು, ಎಲ್ಲಿಯವರು ನೀವು ಅಂತ. ನಾನು ಬೆಂಗಳೂರೇ ಇಲ್ಲೊಂದು ಕಂಪ್ನಿಗೆ ಹೋಗಬೇಕು ಹಂಗೆ ಹಿಂಗೆ ಅಂತ ತುಷಾರ್ ಜಿಜಾನಿ ಹೇಳ್ತಾರಂತೆ. ಸೊ ಕಮ್ಯುನಿಕೇಷನ್ ಮುಂದುವರಿತಾ ಆ ಒಂದು ಲೀನಿಯನ್ಸಲ್ಲಿ ಡೈರೆಕ್ಟಾಗಿ ಕೇಳ್ಬಿಡ್ತಾರಂತೆ ತುಷಾರ್, ಯಾರ ಹತ್ರ ನೀವು ಮಾತನಾಡ್ತಿರೋದು, ಯಾರ ಹತ್ರ ನೀವು ನಮ್ಮ ಲೊಕೇಶನ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಲ್ವಾ ಅಂತ. ಆವಾಗ ಶಾಕಿಂಗ್ ಆಗುತ್ತೆ ತುಷಾರ್ಗೆ. ಯಾಕಂದರೆ ಆ ಕ್ಯಾಬ್ ಡ್ರೈವರ್ ಹೇಳ್ತಾರಂತೆ, ನಾನು ಅಷ್ಟೊಂದು ಎಜುಕೇಟೆಡ್ ಇಲ್ಲ, ಸೊ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ, ನಾನೊಂದು ಪರ್ಟಿಕ್ಯುಲರ್ ಆ್ಯಪ್ನ ಮೂಲಕ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ನನ್ನ ಇಂಗ್ಲೀಷ್ ಏನಿದೆ ಅದನ್ನು ಇಂಪ್ರೂವ್ ಮಾಡಬೇಕು ಅನ್ನೋಂತಹ ಆಸೆ ನನಗಿದೆ. ಹಾಗಾಗಿ ನಾನು ಈಗ ಬಂದಿರುವಂಥ ಟೆಕ್ನಾಲಜೀಸ್ಗಳಿರಬಹುದು, AI ಇರಬಹುದು, ಅದೆಲ್ಲವನ್ನು ಯೂಸ್ ಮಾಡ್ಕೊಂಡು ನಾನು ಇಂಗ್ಲೀಷನ್ನು ಕಲಿತಾ ಇದ್ದೀನಿ ಅಂತ ಹೇಳ್ತಾರಂತೆ. ಸೊ ಒಂದು ರೀತಿ ತುಷಾರ್ಗೆ ಖುಷಿಯಾಗತ್ತೆ. ಅಲ್ಲ, ಕೆಲಸದ ಬಿಡುವಲ್ಲೂ ಕೂಡ ಅಥವಾ ಕೆಲಸದ ಮಧ್ಯೆಯೂ ಕೂಡ ಈ ರೀತಿ ಕಲಿಯೋರು ಇದ್ದಾರಲ್ವಾ ಅಂತ ಖುಷಿ ಪಡ್ತಾರಂತೆ. ಆವಾಗ ತುಷಾರ್ ಜಿಜಾನಿಗೆ ಕೇಳ್ತಾರಂತೆ, ಏನು ಯಾಕಾಗಿ ನೀವು ಇಂಗ್ಲೀಷ್ ಕಲಿತಾ ಇದ್ದೀರಾ, ಏನಾದರೂ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರಂತೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಕಲಿಯುವಿಕೆ ಅನ್ನುವಂಥದ್ದು ಎಂಥದ್ದೇ ಸಂದರ್ಭದಲ್ಲೂ ಕೂಡ ಕಲಿಯಬಹುದು ಅನ್ನೋದನ್ನು ಈ ಡ್ರೈವರ್ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಈ ಡ್ರೈವರ್ ಅಂತಲ್ಲ, ತುಂಬ ಜನರು ಪಾಪ ಹಗಲೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ರಾತ್ರಿಯ ಹೊತ್ತಿಗೆ ದೀಪದ ಬೆಳಕಲ್ಲಿ ಕಲಿಯುವಂಥ ಎಕ್ಸಾಂಪಲ್ಗಳು ನಮ್ಮ ಮುಂದೆ ಇದೆ. ಬಟ್ ಇದು ಇತ್ತೀಚೆಗೆ ನಡೆದಿರುವಂಥ ಇನ್ಸಿಡೆಂಟ್. ಅದನ್ನು ಅವರು ಲಿಂಕ್ಡ್ಇನ್ನಲ್ಲಿ ಶೇರ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ, ಇಂಗ್ಲೀಷ್ನಲ್ಲಿ ಯಾಕೆ ಇಂಗ್ಲೀಷ್ ನೀವು ಕಲಿತಾ ಇದ್ದೀರಾ, ಇಂಗ್ಲೀಷ್ ಓದಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂತ ಆಸೆ ನಿಮ್ಗೆ ಯಾಕಿದೆ ಅಂತ ಕೇಳಿದಾಗ ಆ ಡ್ರೈವರ್ ಹೇಳ್ತಾರಂತೆ, ನನಗೆ ಮೊನ್ನೆ ಅಷ್ಟೇ ಮಗು ಹುಟ್ಟಿದೆ, ಹೆಣ್ಮಗು ಅದು. ಸೊ ಹಾಗಾಗಿ ನಾನು ಇಂಗ್ಲೀಷ್ ಕಲಿತ್ರೆ ಮುಂದಿನ ದಿನಗಳಲ್ಲಿ ನನ್ನ ಮಗುಗೆ ಇಂಗ್ಲೀಷ್ ಚೆನ್ನಾಗಿ ಮಾತನಾಡಿಸ್ಬಹುದು ಅಥವಾ ನಾನು ಆ ಮಗುನ ಟ್ರೈನಪ್ ಮಾಡಿಸ್ಬೋದು. ಅದಕ್ಕೆ ನಾನು ಇಂಗ್ಲೀಷಲ್ಲಿ ಮಾತನಾಡೋದು ಹೆಂಗೆ ಅಂತ ಕಲಿಸ್ಕೊಡ್ಬಹುದು. ಸೊ ನಾನು ಸದೃಢವಾಗಿದ್ದರೆ ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ಆ್ಯಸ್ ವೆಲ್ ಆಸ್ ಎಜುಕೇಷನ್ ವಿಷಯದಲ್ಲೂ ಕೂಡ ನಾನು ಇಂಪ್ರೂವ್ ಆಗಿದ್ದಿದ್ರೆ ನನ್ನ ಫ್ಯೂಚರಲ್ಲಿ ಕೂಡ ನನ್ನ ಮಗಳ ಭವಿಷ್ಯ ಕೂಡ ಉಜ್ವಲ ಆಗಬಹುದಲ್ವಾ, ಅವಳ ಭವಿಷ್ಯವನ್ನು ರೂಪಿಸುವಲ್ಲಿ ನಾನು ಕೂಡ ಪ್ರಮುಖ ಪಾತ್ರ ವಹಿಸಬಹುದಲ್ವಾ ಅಂತ ಹೇಳ್ಕೊಂಡು ಆ ಡ್ರೈವರ್ ಹೇಳ್ತಾನಂತೆ. ಇಲ್ಲಿ ತುಷಾರ್ ಅವರು ಈ ವಿಡಿಯೋ ಶೇರ್ ಮಾಡ್ಕೊಂಡು ಹೇಳಿರುವಂಥದ್ದು ಒಂದೇ ವಿಚಾರ, ಏನಪ್ಪ ಅಂತಂದರೆ ಈ ವ್ಯಕ್ತಿಯ ಡೆಡಿಕೇಶನ್ ಮತ್ತು
ಆತನಿಗೆ ತನ್ನ ಮಗಳ ಮೇಲಿರುವಂತಹ ಪ್ರೀತಿ ಎಂಥದ್ದು ಅಂತ ಇದು ತೋರಿಸ್ಕೊಡುತ್ತೆ ಅಂತ ಹೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.